2 ಗಂಟೆ ನಿಮ್ಮನ್ನ ಕಾಯಿಸ್ತೋ ಕ್ಷಮೆ ಇರಲಿ. ಕಾಯಿಸಕ್ಕೂ ಕಾರಣ ಇದೆ. ನೀವು ನಮ್ಮನ್ನ ಜನಪದ ಲೋಕದಲ್ಲಿ ಮೀಟಿಂಗ್ ಮಾಡಿದ್ದೀರಾ, ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ನೀವು ನಮ್ಮನ್ನ ಕ್ವಶನ್ ಮಾಡಿದ್ರಿ. ನಾವು ನಿಮ್ಮ ಮುಂದೆ ಚಿಕ್ಕವರಾಗ್ಬಿಟ್ಟು ಅದರಿಂದ ಈಗ ಏನಾಯ್ತು, ಒಂದು ವಿಶೇಷ ಸಭೆನ ಕರೆದಿ ಒಂದೇ ಅಜೆಂಡಾ, ಈ 1,65,00,000 ದುಡ್ಡು ರಿಲೀಸ್ ಮಾಡಿರೋದ್ರ ಬಗ್ಗೆ, ಏಕಪಕ್ಷೀಯ ನಿರ್ಧಾರವಾಗಿ ರಿಲೀಸ್ ಮಾಡಿರೋದ್ರ ಬಗ್ಗೆ ಲೋಕಾಯುಕ್ತ ಮತ್ತೆ ಇಲಾಖಾ ತನಿಖೆ ಮಾಡಬಾರ್ದ? ಹೆಚ್ಚಿನ ನಮ್ಮ ಸದಸ್ಯರುಗಳು ಮಾಡಬಾರ್ದು ಅಂತ ಅಂದ್ರೆ ಕ್ಯಾನ್ಸಲ್ ಮಾಡೋದು ಬಿದ್ದೋಯ್ತದೆ ವಿಚಾರ. ಹೆಚ್ಚಿನ ಸಂಖ್ಯೆ ಕೌನ್ಸಿಲರ್ಗಳು ಮಾಡಬಹುದು ಅಂತ ಹೇಳಿದ್ರೆ ಸಕ್ಸಸ್ ಆಯ್ತದೆ. ನಾವು ಮುಂದುವರೆದು ಖಂಡಿತವಾಗ್ಲೂ ಈಗ ಲೋಕಾಯುಕ್ತ ಮತ್ತೆ ಇಲಾಖಾ ತನಿಖೆಗೆ ನಾಳೆ ಬೆಳಿಗ್ಗೆನೇ ಕೊಡ್ತಾ ಇದ್ದೀವಿ. ಈ ಇಲಾಖಾ ತನಿಖೆಯಲ್ಲಿ ನಮ್ಮ 23 ಜನ ಸದಸ್ಯರು, ಅಧ್ಯಕ್ಷರನ್ನು ಸೇರಿ ಮತ್ತೆ 4 ಜನ ನಾಮಿನೇಟ್ ಸದಸ್ಯರು, ಅಧಿಕಾರಿ ವೃಂದದವರು, ಯಾರ ಮೇಲೆ ಆಪಾದನೆ ಬಂದ್ರು, ಯಾರು ತಪ್ಪು ಮಾಡಿದ್ರು ನಾವು ಅದನ್ನ ಸ್ವಾಗತಿಸ್ತೀವಿ. ನಮ್ಮ ಮೇಲೆ ಬರಲಿ, ನಮ್ಮ ಅಧ್ಯಕ್ಷರ ಮೇಲೆ ಬರಲಿ, ನಮ್ಮ ಹೆಣ್ಣು ಮಕ್ಕಳು ಕೌನ್ಸಿಲರ್ಗಳ ಮೇಲೆ ಬರಲಿ. ನಾವು ತಪ್ಪು ಮಾಡಿದ್ರೆ ನಾವು ಕಾನೂನನ್ನ ಗಾಳಿಗೆ ತೂರಿ 1,65,00,000 ಭಾಗಿಯಾಗಿದ್ರೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ನ್ಯಾಯದ ಮುಂದೆ ನಾವು ದೊಡ್ಡವರು ಅಲ್ಲ. ಅದಕ್ಕೆ ನಾವು ಸಿಗ್ತಾ ಇದ್ದೀವಿ. ಈಗ ಮಾಧ್ಯಮ ಮಿತ್ರರೇ, ಇದಕ್ಕೇನಾಗಿದೆ, ಟೋಟಲಿಯಾಗಿ ಎಲ್ಲ ಸದಸ್ಯರು ಓಕೆ ಹೇಳವ್ರೆ. ನಮ್ಮ ಉಮೇಶ್ ಅವರು ಮಾತ್ರ ನಾನು ಮಾತ್ರ ಇದಕ್ಕೆ ಒಪ್ಪಿಗೆ ಇಲ್ಲ ಅಂತ ಹೇಳವ್ರೆ. ಒಬ್ಬ ಕೌನ್ಸಿಲರ್ ಮಾತ್ರ ಆಬ್ಸೆಂಟ್ ಆಗಿದ್ರು, ಅವ್ರಿಗೆ ಯಾರು ಹೆಲ್ತ್ ಸಮಸ್ಯೆ ಇರೋದ್ರಿಂದ. ಇಷ್ಟು ನಡೆದಂತ ವಿಚಾರ. ಮತ್ತೆ ಇವತ್ತಿನ ರೆಗ್ಯುಲೇಷನ್ ಏನು, 1 ಲೈನ್ ರೆಗ್ಯುಲೇಷನ್ಗೆ ಯಾಕೆ ತಡ ಆಯ್ತು ಅಂತ ಅಂದ್ರೆ, ಈ ರೆಗ್ಯುಲೇಷನ್ 2 ಅವರಿಂದ ನಮ್ಮ ಪುರಸಭಾ ಅಧಿಕಾರಿ ಎಂಡ್ ಮಾಡಕ್ಕೆ ಬಿಡ್ಲಿಲ್ಲ. ಇಷ್ಟು ಜನ ಪ್ರಭಾವಿ ಕೌನ್ಸಿಲರ್ಗಳು ಅರೆ ಸಾಹಸ ಮಾಡಿ ತುಂಬಾ ಕಷ್ಟ ಬಿದ್ದು ಎಂಡ್ ಮಾಡಿಸಿದ್ದು. ನಮ್ಮ ಪುರಸಭಾಧಿಕಾರಿ ಏನ್ ಹೇಳ್ತಾರೆ, ಇವತ್ತಿನ ವಿಚಾರಕ್ಕೆ ಸಂಬಂಧನೇ ಪಡದೆ ನನಗೆ ನಾಗಣ್ಣರಿಂದ ಬಹಳ ಆಘಾತಕಾರಿಯಾಗಿದೆ, ನನಗೆ ತುಂಬಾ ನೋವಾಗಿದೆ, ಒಬ್ಬ ಹೆಣ್ಮಗಳಿಗೆ ಅಗೌರವ ತೋರವ್ರೆ ಅಂತ ಹೇಳಿ ನನ್ನ ಮೇಲೆ ಈ ರೆಗ್ಯುಲೇಷನ್ ಅಲ್ಲಿ ಬರ್ಸಕ್ಕೆ 2 ಅವರ್ ಸತತವಾದ ಪ್ರಯತ್ನ ಮಾಡವ್ರೆ. ಅದ್ರ ಹಿಂದೆ ಯಾರ್ಯಾರೋ ಇರ್ಬೋದು, ಹೇಳಕ್ಕಾಗಲ್ಲ. ಕೊನೆಗೆ ಏನಾಯ್ತು, ಇವತ್ತಿನ ಮೀಟಿಂಗ್ ಅಲ್ಲಿ ಏನ್ ಸಬ್ಜೆಕ್ಟ್ ಇದೆ ಅದ್ರ ಬಗ್ಗೆನೇ ಮತ್ತೆ ಬೇರೆ ಯಾವ್ದನ್ನು ಖಾಸಗಿಯಾಗಿ ಅವ್ರನ್ನ ಸೇರ್ಸಕ್ಕಾಗಲ್ಲ ಅಂತ ಹೇಳಿ ಕೊನೆಗೆ ಅವರು ಎಂಡ್ ಮಾಡೋದಕ್ಕೆ ರೆಗ್ಯುಲೇಷನ್. ಮಾಧ್ಯಮ ಮಿತ್ರರೇ, ಮೊನ್ನೆ ಜಾನಪದ ಲೋಕದಲ್ಲಿ ನಿಮ್ಮನ್ನೆಲ್ಲ ಕೂರಿಸಿ ಗೌರವಯುತವಾಗಿ ಒಂದು ಪ್ರೆಸ್ ಮೀಟ್ ಮಾಡ್ದು. ಈ ಪುರಸಭೆಯಲ್ಲಿ ಕಿಕ್ ಬ್ಯಾಕ್ ತಗೊಂಡವ್ರೆ 1,65,00,000 ರಿಲೀಸ್ ಮಾಡಕ್ಕೆ ಅಂತ ತಮ್ಮ ಗಮನಕ್ಕೆ ತಂದಿದ್ದು. ಇದನ್ನ DC ಅವ್ರ ಗಮನಕ್ಕೂ ತಂದು, DC ಅವರ ಗಮನಕ್ಕೆ ತಂದ ಮೇಲೆ ನಾವು ಎಲ್ಲ ಕೌನ್ಸಿಲರ್ಗಳು ಮನೆ ಬಿಡದಿಗೆ ಬರುವಷ್ಟರೊಳಗೆ ಆ ವಾಟರ್ ಮ್ಯಾನ್ನ ವಜಾಗೊಳಿಸಕ್ಕೆ ಆದೇಶ ಮಾಡಿದ್ರು. ನಾವ್ ಯಾರು ₹1 ನಾವು ಕಿಕ್ ಬ್ಯಾಕ್ ತಗೊಳ್ಳಿಲ್ಲ ಅಂತ ಹೇಳಿದವರು. ನಿಮ್ಗಳ ಸಹಕಾರ, ಇದು ಹೆಚ್ಚಿನ ಜನಗಳಿಗೆ ಮುಟ್ಟಕ್ಕೆ ತಮ್ಮ ಸಹಕಾರ ತುಂಬಾ ಬೇಕಾಯ್ತು, ನಮ್ಗೆ ಮುಂದೇನೂ ಬೇಕಾಯ್ತದೆ. ನಾವುಗಳು ನಮ್ಮ ಇಡೀ ಸದಸ್ಯರು ಏನಾನ ತಪ್ಪು ಮಾಡಿದಾಗ ಅದನ್ನು ಹೆಚ್ಚಿನ ರೀತಿಯಲ್ಲಿ ಬಿಂಬಿಸಿ, ನಾವ್ ಯಾವುದೇ ಕಾರಣಕ್ಕೂ ನಿಮ್ಗೆ ಅಡ್ಡಿಪಡಿಸಲ್ಲ.